ಮೊದಲಿಗೆ ನೆಲಮಂಗಲದ ಆಕ್ಸಿಡೆಂಟ್ ನೋಡಿ. ಬೆಳಗ್ಗೆ ಸುಮಾರು 11 ಗಂಟೆ ಸಮಯದಲ್ಲಿ ನೆಲಮಂಗಲದ ಬಳಿ ಭೀಕರವಾಗಿ ಒಂದು ಆಕ್ಸಿಡೆಂಟ್ ಸಂಭವಿಸುತ್ತೆ. ಈ ಆಕ್ಸಿಡೆಂಟ್ನಲ್ಲಿ ಸುಮಾರು 6 ಜನರ ದುರ್ಮರಣ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ, ಕನ್ಫರ್ಮ್ ಆಗ್ತಾ ಇದೆ. ನೆಲಮಂಗಲದ ಟಿ ಬೇಗೂರು ಬಳಿ ಸಂಭವಿಸಿದಂತಹ ಆಕ್ಸಿಡೆಂಟ್ ಅದು. ವೋಲ್ವೋ ಗಾಡಿ 2 ತಿಂಗಳಷ್ಟೇ ಖರೀದಿ ಮಾಡಿದಂತಹ ವೋಲ್ವೋ ಕಾರಿನ ಮೇಲೆ ಕಂಟೈನರ್ ವಾಹನ ಪಲ್ಟಿ ಆಗ್ಬಿಡುತ್ತೆ. ಆಪೋಸಿಟ್ ಅಲ್ಲಿ ಬರ್ತಾ ಇತ್ತು. ಸಾವಿನ ಸಂಖ್ಯೆ ಇದೀಗ 6ಕ್ಕೆ ಏರಿಕೆ ಆಗಿದೆ. ಇಡೀ ಕುಟುಂಬವೇ ಈ ಆಕ್ಸಿಡೆಂಟ್ನಲ್ಲಿ ದುರಂತ ಅಂತ್ಯ ಕಂಡಿದೆ. ಒಂದು ಮಗು, 2 ಪುರುಷರು, 2 ಮಹಿಳೆಯರ ದುರ್ಮರಣ ಆಗಿದೆ. 3 ಕ್ರೇನ್ಗಳನ್ನು ಬಳಸಿ ಕಂಟೈನರ್ ಅನ್ನ ಪೊಲೀಸರು ಮೇಲಕ್ಕೆತ್ತಿಸಿದ್ದಾರೆ. ಪ್ರವಾಸಕ್ಕಂತ ಹೋಗ್ತಾ ಇದ್ರು, ವೀಕೆಂಡ್ ಎಂಜಾಯ್ ಮಾಡೋದಕ್ಕೆ ಕುಟುಂಬ ಸಮೇತರಾಗಿ ಹೋಗ್ತಾ ಇದ್ರು. ಅವರೆಲ್ಲರೂ ಮಸನಕ್ಕೆ ಸೇರಿಬಿಟ್ರು. ಪಾಪ ಖುಷಿಯಾಗಿ ಎಂಜಾಯ್ ಮಾಡ್ತಾ 2 ತಿಂಗಳ ಹಿಂದೆಯಷ್ಟೇ ಬೈ ಮಾಡಿದಂತಹ ಈ ವೋಲ್ವೋ ಗಾಡಿನಲ್ಲಿ, ಲಕ್ಸುರಿ ಕಾರ್ನಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ರು ಖುಷಿಯಾಗಿ. ನೋಡಿ, ವಿಧಿಯಾಟ ಬಲ್ಲವ್ರು ಯಾರು ಅಂತಾರಲ್ಲ, ಇದಕ್ಕೆ ಖುಷಿಯಾಗಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲೇ ಆ ಕ್ಯಾಂಟರ್ ಯಮ ಸ್ವರೂಪಿಯಾಗಿ ಕಾಡ್ತು. ಬೇರೆ ಲೇನ್ನಲ್ಲೇ ಬರ್ತಾ ಇತ್ತು, ಹೌದು. ಆದರೆ ಆ ಕ್ಯಾಂಟರ್ನ ಕಂಟ್ರೋಲ್ ತಪ್ಪಿಡುತ್ತೆ. ಡಿವೈಡರ್ಗೆ ಡಿಕ್ಕಿಯಾಗಿ ಡಿವೈಡರ್ನು ಹತ್ತಿಸಿ ಆ ಕಡೆಯಿಂದ ಆಪೋಸಿಟಿಂದ ಬರ್ತಾ ಇದ್ದಂತಹ ವೋಲ್ವೋ ಗಾಡಿ ಮೇಲೆ ಪಲ್ಟಿ ಆಗಿಬಿಡುತ್ತೆ. ಅದರ ಪರಿಣಾಮವೇ ಈ ಆಕ್ಸಿಡೆಂಟ್. ಕಾರಲ್ಲಿದ್ದ ಅಷ್ಟು ಜನ ಮೃತಪಟ್ಟುಬಿಡ್ತಾರೆ. ಬೆಂಗಳೂರಿನ IAST CEO ಕುಟುಂಬ ದುರಂತ ಅಂತ್ಯ ಆಗಿರೋದು ಈ ಆಕ್ಸಿಡೆಂಟ್ನಲ್ಲಿ. ಅವರೆಲ್ಲರೂ ಒಂದೇ ಕುಟುಂಬದವರೇ, 6 ಮಂದಿ ಸ್ಪಾಟ್ ಡೆತ್. ವಿಜಯಪುರ ಉದ್ಯಮಿ ಚಂದ್ರಂ ಯಾಗಪ್ಪಗೋಳ ಅಂತೇಳಿ 48 ವರ್ಷ ವಯಸ್ಸು, 36 ವರ್ಷದ ವಿಜಯಲಕ್ಷ್ಮಿ, 42 ವರ್ಷದ ಗೌರಾಬಾಯಿ, 6 ವರ್ಷದ ಪುಟ್ಟ ಕಂದಮ್ಮ ಆರ್ಯ, 16 ವರ್ಷ ಹಾಗೆ 12 ವರ್ಷದ ಜಾನ್ ಹಾಗೂ ದೀಕ್ಷಾ ಮಕ್ಕಳು. ಟೋಟಲ್ ಆಗಿ 6 ಜನ ಈ ಆಕ್ಸಿಡೆಂಟ್ನಲ್ಲಿ ಸ್ಪಾಟ್ ಡೆತ್ ಆಗಿದ್ದಾರೆ. ಉದ್ಯಮಿ ಚಂದ್ರ ಇದ್ದಾರಲ್ಲ, ಅವರು ಒಂದು ಕಂಪನಿ ಮೇಂಟೈನ್ ಮಾಡ್ತಿದ್ದಾರೆ. 300 ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಅವರು. ವೀಕೆಂಡ್ ಹಿನ್ನೆಲೆಯಲ್ಲಿ ಪ್ರವಾಸಕ್ಕೆ ಅಂತೇಳಿ ಬೆಂಗಳೂರಿಂದ ಹೊರಟಿದ್ರಂತ. ನೆಲಮಂಗಲದ ಟಿ ಬೇಗೂರು ಬಳಿ ಆಕ್ಸಿಡೆಂಟ್ ಆಗಿದೆ. ಖುಷಿಯಾಗಿ ಹೋಗ್ತಾ ಇದ್ದಂತಹ ಆ ಫ್ಯಾಮಿಲಿಗೆ ಬರ ಸಿಡಿಲಿನಂತೆ ಯಮ ಸ್ವರೂಪಿಯಾಗಿ ಆ ಕ್ಯಾಂಟರ್ ಬಂದೊದಗುತ್ತೆ. 3 ಕ್ರೇನ್ಗಳನ್ನು ಬಳಸಿಬಿಟ್ಟು ಆ ಕಂಟೈನರ್ನ ಎತ್ತುತ್ತಾರೆ ಅಂತಂದರೆ ನೋಡಿ ಎಷ್ಟು ಲೋಡೆಡ್ ಅಂತ. ಆ ಕಂಟೈನರು ಆ ಕಾರ್ ಮೇಲೇ ಬಿದ್ದುಬಿಡುತ್ತೆ. ನೋಡಿ, ಮೇಲ್ಗಡೆಯಿಂದ ಕೆಳಗಡೆಗೆ ಅಪ್ಪಚ್ಚಿ ಆಗಿಬಿಟ್ಟಿದೆ. ವೋಲ್ವೋ ಗಾಡಿ 1 ಕೋಟಿ ಬೆಲೆಯದ್ದು, ನಜ್ಜು ಗುಜ್ಜು. ಪಾಪ ಅದರಲ್ಲೂ ಬಾಳಿ ಬದುಕಬೇಕಾಗಿದ್ದಂತಹ ಪುಟ್ಟ ಕಂದಮ್ಮ, 6 ವರ್ಷದ ಮಗು ಬೇರೆ ಇದೆ. ನೋಡಿ, ಫ್ಯಾಮಿಲಿ ಫೋಟೋ ನೋಡ್ತಾ ಇದ್ದೀರಿ, 4 ಜನ, ಇವ್ರ ಜೊತೆ ಸೇರಿ ಇನ್ನಿಬ್ರು. ಟೋಟಲ್ ಫ್ಯಾಮಿಲಿನ ಈ ಆಕ್ಸಿಡೆಂಟ್ನಲ್ಲಿ ದಿ ಎಂಡ್ ಅಂತ ಆಗ್ಬಿಟ್ಟಿದೆ. ಇಡೀ ಕುಟುಂಬ ಮಸಣ ಸೇರಿಬಿಟ್ಟಿದೆ. ನೋಡಿ, ಆ ಪುಟ್ಟ ಮಕ್ಕಳು ಏನೇನು ಕನಸಿಟ್ಕೊಂಡಿದ್ರು, ಏನು ಡ್ಯಾಡಿ ನಮಗೆ ಟೈಮ್ ಕೊಡ್ತಾ ಇರಲಿಲ್ಲ ಅಂಥೇಳಿ ಹಠ ಮಾಡಿ ಪಾಪ ಅವರೇ ಕರ್ಕೊಂಡೋಗಿದ್ರು ಆ ಟ್ರಿಪ್ಗೆ. ಅಥವಾ ಟೈಮ್ ಸಿಕ್ಕಿಲ್ಲ ನಮಗೆ ಫ್ಯಾಮಿಲಿ ಜೊತೆಗೆ ಅಂಥೇಳಿ ಪಾಪ ಉದ್ಯಮಿ ಎಲ್ಲರೂ ಕರ್ಕೊಂಡು ಹೋಗೋಣ ಅಂತೇಳಿ ಪ್ಲಾನ್ ಮಾಡಿ ಕರ್ಕೊಂಡೋಗಿದ್ರು ಏನೋ. ನೋಡಿ, ಆ ಖುಷಿಗೆ ಅದು ಯಾವ ಕಣ್ಣು ಬಿತ್ತೋ ಏನೋ. 2 ತಿಂಗಳ ಹಿಂದೆಯಷ್ಟೇ ಈ ಕುಟುಂಬ ಹೊಸ ಕಾರನ್ನು ಖರೀದಿ ಮಾಡಿತ್ತು. ವೋಲ್ವೋ ಗಾಡಿ ಇದೆಯಲ್ಲ, ಸುಮಾರು 1 ಕೋಟಿ ಹತ್ತತ್ರ ಆಗುತ್ತೆ ಬೆಲೆ. ಗಾಡಿ ನಂಬರ್ KA01ND1536, ರಿಜಿಸ್ಟ್ರೇಷನ್ ಬೆಂಗಳೂರು ರಿಜಿಸ್ಟ್ರೇಷನ್. ಇದು ವೋಲ್ವೋ ಗಾಡಿ. ಕಂಟೈನರ್ ಬಿದ್ದದಕ್ಕೆ ಅಪ್ಪಚ್ಚಿ ಆಗೋಯ್ತು. ಆದರೆ ಪ್ರವಾಸಕ್ಕೆ ತೆರಳುವಾಗ ಕಂಟೈನರ್ನಲ್ಲಿ ಆ ಯಮ ಬಂದ್ಬಿಡ್ತಲ್ಲ ನೋಡಿ, ಯಮ ಸ್ವರೂಪಿಯಾಗಿ. ಸರಣಿ ಅಪಘಾತವಾಗಿ ಎದುರಿಗೆ ಬರ್ತಿದ್ದ ಕಾರಿನ ಮೇಲೆ ಪಲ್ಟಿಯಾಗಿದೆ. ಏಕಾಏಕಿ ಕಂಟೈನರ್ ಪಲ್ಟಿಯಾಗಿ ವೋಲ್ವೋ ಕಾರು ಅಪ್ಪಚ್ಚಿ ಆಗೋಯ್ತು. ಆ ಕಂಟೈನರ್ ಹೊತ್ತಿದಂತಹ ಲಾರಿ ಮೊದಲಿಗೆ ಕಂಟ್ರೋಲ್ ತಪ್ಪಿಡುತ್ತೆ. ಆಪೋಸಿಟ್ ಲೇನಿಂದ ಬರ್ತಾ ಇದ್ದಂಥ ಆ ಕಂಟೈನರ್ ಲಾರಿ ಇದೆಯಲ್ಲ, ಸ್ಟೇರಿಂಗ್ ಹಳಿ ತಪ್ಪುತ್ತೆ. ಸ್ಟೇರಿಂಗ್ ಕಂಟ್ರೋಲಿಗೆ ಸಿಗಲ್ಲ. ಸೊ ಸಣ್ಣ ಪುಟ್ಟ ಅಡೆತಡೆಗಳನ್ನು ಮೀರಿ ಹೋಗ್ತಾ ಇದ್ದು ಕಂಟ್ರೋಲಿಗೆ ಸಿಗಲಿಲ್ಲ. ಡಿವೈಡರ್ ಹತ್ತಿಸಿ ಆಪೋಸಿಟ್ ಡಿವೈಡರ್ ದಾಟಿ ಆ ಕಡೆಯಿಂದ ಟ್ರಾವೆಲ್ ಮಾಡ್ತಾ ಇದ್ದಂಥ ವೋಲ್ವೋ ಗಾಡಿ ಮೇಲೆ ಆ ಕಂಟೈನರ್ ಬಿದ್ದುಬಿಡುತ್ತೆ. ಆ ಕಂಟೈನರ್ ಅಪ್ಪಚ್ಚಿಯಿಂದಾಗಿ ಕಾರು ಜಖಮ್ಮಾಗಿ ಕಾರ್ನಲ್ಲಿದ್ದ ಈ ಕುಟುಂಬ ನೋಡಿ, ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಆ ಪುಟ್ಟ ಕಂದಮ್ಮ, ಮಗಳು, ಮಗ, ಮುದ್ದಿನ ಮಡದಿ, ಆ ಉದ್ಯಮಿ, 4 ಜನ ಮೃತಪಟ್ಟರು.
ಟೋಟಲ್ 6 ಜನ. ಯಾಗಪ್ಪ ಗೋಳ, ವಿಜಯಲಕ್ಷ್ಮಿ, ಗೌರಬಾಯಿ, ಆರ್ಯ, ಜಾನ್, ದೀಕ್ಷಾ. ಸುಮಾರು 11 ಗಂಟೆ 11:30 ಮಧ್ಯದಲ್ಲಿ ಇಲ್ಲಿ ನೆಲಮಂಗಲ ಹತ್ತಿರ ಒಂದು ಬೆಂಗಳೂರು ಕಡೆಯಿಂದ ಹೊರಗಡೆ ಹೋಗೋದು ಗಾಡಿಗೆ ಮತ್ತು ಬೆಂಗಳೂರು ಕಡೆಗೆ ವಾಪಸ್ ಬರೋ ಒಂದು ಕ್ಯಾಂಟರ್ಗೆ ಆಕ್ಸಿಡೆಂಟ್ ಆಗಿತ್ತು. ಅದರಿಂದ ಈ ವಾಲ್ವೋ ಕಾರಲ್ಲಿ ಯಾರು ಟ್ರಾವೆಲ್ ಆಗೋದು 6 ಜನದ ಡೆತ್ ಆಗಿದ್ದಾವೆ ಮತ್ತು ಬೇರೆ ಗಾಡಿಗಳಿರೋದಕ್ಕೆ 2 ಜನಕ್ಕೆ ಗಾಯ ಆಗಿದೆ. ಅವ್ರಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡಲಾಗಿದೆ ಮತ್ತು ಇದು ಮೇನ್ ರೋಡ್ ಇರುವಾಗಲೇ ಟ್ರಾಫಿಕ್ ಕೂಡ ಜಾಮ್ ಆಗಿತ್ತು. ನಾವು ಈಗಾಗಲೇ ಟ್ರಾಫಿಕ್ ಕ್ಲಿಯರ್ ಮಾಡಿದ್ದೇವೆ ಮತ್ತು ಮುಂದಿನ ಕೇಸ್ ರಿಜಿಸ್ಟರ್ ಮಾಡಿ ಮುಂದಿನ ಕಾನೂನಿನ ಕ್ರಮ ತಗೊಳ್ತೇವೆ. ಸರ್, ಈಗ ಯಾರು ತಪ್ಪು ಇದರಲ್ಲಿ? ಈಗ ಮತ್ತೆ ತನಿಖೆ ಮಾಡ್ತಾ ಇದ್ದೀವಿ, ಇನ್ವೆಸ್ಟಿಗೇಷನ್ ಮಾಡಿ ಅದರಲ್ಲಿ ಮುಂದಿನ ಗೊತ್ತಾಗ್ತದೆ. ಥ್ಯಾಂಕ್ ಯು. ಸರ್, ಎಷ್ಟು ಜನ ಡೆತ್ ಆಗಿದ್ದಾರೆ? 6 ಜನದ್ದು ಆಗಿದೆ. ಆಮೇಲೆ ಬೇರೆ ಈ ಗಾಡಿ 2 ಗಾಡಿ ಬೇರೆ ಏನು ಆಕ್ಸಿಡೆಂಟ್ ಆಗಿದೆ ಅದರಲ್ಲಿ ಕೆಲವು ಜನ ಅವ್ರಿಗೆ ಗಾಯ ಕೂಡ ಆಗಿದೆ. ಅದ್ರ ಬಗ್ಗೆ ನಾವು ಈಗ ಡೀಟೇಲ್ ತೊಗೊಳ್ತಾ ಇದ್ದೀವಿ. ಫಸ್ಟ್ ನಮ್ಮದು ಈಗ ಪೂರ ರೋಡ್ ನೀವು ನೋಡಿದ್ದೀರಿ ಜಾಮಿದ್ದು, ಅದು ಕ್ಲಿಯರ್ ಮಾಡಿದ್ದೀವಿ. ಮತ್ತು ಮುಂದಿನ ಇಂಜರ್ಡ್ಗೆ ಆಗಲೇ ಅದಕ್ಕಿಂತ ಮುಂಚೆ ನಮ್ಮ SP ಅವರು ಮತ್ತು ಅವ್ರ ಸಿಬ್ಬಂದಿಯವರೆಲ್ಲ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗಿದೆ. ಬಾಡಿಗೆ ಕೂಡ ಶಿಫ್ಟ್ ಆಗಿದೆ. ಈಗ ಮುಂದಿನ ಕ್ರಮ ತೊಗೊಳ್ತೀವಿ ಅಂತ ನಾವು ಸುಮಾರು 11 ಗಂಟೆ 11:30 ಮಧ್ಯದಲ್ಲಿ ಇಲ್ಲಿ ನೆಲಮಂಗಲ ಹತ್ತಿರ ಒಂದು ಬೆಂಗಳೂರು ಕಡೆಯಿಂದ ಹೊರಗಡೆ ಹೋಗೋದು ಗಾಡಿಗೆ ಮತ್ತು ಬೆಂಗಳೂರು ಕಡೆಗೆ ವಾಪಸ್ ಬರೋ ಒಂದು ಕ್ಯಾಂಟರ್ಗೆ ಆಕ್ಸಿಡೆಂಟ್ ಆಗಿತ್ತು. ಅದರಿಂದ ಈ ಸರ್ ನಾವು ಒಂದು ಅರ್ಧ ಕಿಲೋಮೀಟರ್ ದೂರದ ಬರ್ತೇವೆ. ಯಾಕೆ ಜಾಮ್ ಆಗಿದೆ ಅಂತ ಬಂದು ನೋಡ್ಬೇಕಾದ್ರೆ ಲಾರಿ ಈ ಕಡೆ ಬೆಂಗಳೂರು ಕಡೆ ಹೋಗ್ತಿರೋ ಲಾರಿ ತುಮಕೂರು ಕಡೆ ಹೋಗಿ ಕಾರ್ ಮೇಲೆ ಬಿದ್ದಿತ್ತು. ನಾವು ಎಲ್ಲ ಬಂದು ನಾವು ಹೈವೇ ಒಳಗೆ ಕೆಲಸ ಮಾಡೋದು, ಹೈವೇ ಒಳಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಬಂದು ನೋಡ್ಬೇಕಾದ್ರೆ ಲಾರಿ ಕಾರ್ ಮೇಲೆ ಬಿದ್ದಿದೆ. ಅವ್ರನ್ನ ಹೋಗಿ ಬಚಾವ್ ಮಾಡೋ ಅಷ್ಟೊತ್ತಿಗೆ ಕ್ರೈನ್ ಪೈನ್ ಬರೋಳ ಅಷ್ಟೊತ್ತಿಗೆ ಇಷ್ಟೊತ್ತಾಗಿದೆ. ಗಾಡಿ ಕ್ಲಿಯರ್ ಮಾಡೋದು, ರೋಡ್ ಜಾಮ್ ಆಗಿತ್ತು. ಅದರಿಂದ ಬಂದು ನೋಡಿದ್ದೀವಿ. 6 ಜನ ಅಲ್ಲೇ ಸ್ಪಾಟ್ ಆಗಿದ್ದಾರೆ ಗಾಡಿ. ಸರ್ ನಾವು ಒಂದು ಅರ್ಧ ಕಿಲೋಮೀಟರ್ ದೂರದ ಬರ್ತೇವೆ. ಯಾಕೆ ಜಾಮ್ ಆಗಿದೆ ಅಂತ ಬಂದು ನೋಡ್ಬೇಕಾದ್ರೆ ಲಾರಿ ಈ ಕಡೆ ಸರ್ ನಾವು ನೋಡ್ದಂಗೆ ಈಗ ತುಮಕೂರು ಕಡೆಯಿಂದ ಬೆಂಗಳೂರು ಕಡೆಗೆ ಹೋಗೋ ಒಂದು ಲಾರಿ ಬೇರೆ ಗಾಡಿಗೆ ಟಚ್ ಆಗಿ ಫುಟ್ಪಾತು ಹಾರಿ ಆ ಕಡೆ ಸೈಡ್ಗೆ ಹೋಗಿ ದಬಾಕೊಂಡಿದೆ. ಆಗ ಆ ಕಡೆಯಿಂದ ಬರ್ತಾ ಇರೋ ಕಾರ್ ಮೇಲೆ ಬಿದ್ದು ಕಾರಲ್ಲಿದ್ದ 6 ಜನ ಮರಣ ಹೊಂದಿದ್ದಾರೆ. ಎಷ್ಟೊತ್ತು ಟ್ರಾಫಿಕ್ ಇತ್ತು, ಹೆಂಗಾಯ್ತು? ಟ್ರಾಫಿಕ್ ಅಂದರೆ ಇದು ಬಿದ್ದ ತಕ್ಷಣ ಪೂರ್ತಿ ರೋಡ್ ಜಾಮ್ ಆಗೋದ್ರಿಂದ ಯಾವ ಕಡೆಯಿಂದನೂ ಸಂಪರ್ಕ ತಗೊಳಕ್ಕೆ ಕ್ರೈನು ಒಳಗಡೆ ಬರೋಕ್ಕೆ ಎಲ್ಲ ಟ್ರಾಫಿಕ್ಕು ಜನಸಂದಣಿ ಜಾಸ್ತಿಯಾಗಿ ಒಳಗಡೆ ಬರೋಕ್ಕಾಗಲಿಲ್ಲ. ಮಿನಿಮಮ್ಮು ಒಂದು 2 ಅವರ್ ಆಯಿತು ಕಾರ್ಯಾಚರಣೆ ಮಾಡಿ ಅವ್ರನ್ನೆಲ್ಲ ಹೊರಗಡೆ ಕಾರನ್ನ ಎತ್ತಿ ತೆಗಿಯೋಕ್ಕೆ. ಮತ್ತು ಲಾರಿಯಲ್ಲಿ ಅಧಿಕ ಪ್ರಮಾಣ ತೂಕ ಇರೋದ್ರಿಂದ ಮಿನಿಮಮ್ಮು 2, 3, 4 ಕ್ರೈನ್ ಹಾಕಿ ಎತ್ತಿದ ಮೇಲೆ ಕಾರನ್ನ ಈಚೆ ತೆಗಿಯೋಂಗೆ ಆಗಿದೆ. ಮನೆಯವರು ಬದುಕುವಂತ ಪರಿಸ್ಥಿತಿ ಇತ್ತು? ಯಾರು ಬದುಕಿರೋ ಪರಿಸ್ಥಿತಿಯಲ್ಲಿ ಯಾರು ಇರಲಿಲ್ಲ. ಇಲ್ಲ ಸರ್, ಯಾರು ಅದನ್ನ ನೋಡಿಲ್ಲ ನಾವು. ಅದು ನಾವು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಎಲ್ಲ ಏನು ಯಾವುದೇ ಸದ್ದು ಯಾವುದೇ ಇದು ಏನು ಬಂದಿಲ್ಲ ಸರ್. ನಾವು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಅಪಘಾತವಾದಂತಹ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಈ ಆಕ್ಸಿಡೆಂಟ್ ಹೆಂಗಾಯ್ತು, ಯಾಕಾಯ್ತು, ಕಾರಣ ಏನು, ಜೊತೆಗೆ ಬದುಕುಳಿಯುವ ಚಾನ್ಸ್ 1% ಇರಲಿಲ್ವಾ ಆ ಸಂದರ್ಭದಲ್ಲಿ, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಶರತ್, ಅವಸರವೇ ಅಪಘಾತಕ್ಕೆ ಕಾರಣ ಅಂತಾರೆ. ಅದೇ ಒಂದು ಎಡವಟ್ಟು ಇವತ್ತು ತುಮಕೂರು ರಸ್ತೆಯಲ್ಲಿ ಕೂಡ ನಡೆದಿರುವಂಥ ದುರ್ಘಟನೆ. ಏನಂತಂದರೆ ಏನು ಕ್ರಿಸ್ಮಸ್ ಹಾಲಿಡೇ ಅಂತ ಹೇಳ್ಬಿಟ್ಟು HSR ಲೇಔಟ್ನಲ್ಲಿರುವಂಥ ಉದ್ಯಮಿ ಕುಟುಂಬ ವಿಜಯಪುರದಲ್ಲಿರುವಂಥ ತಮ್ಮ ಹುಟ್ಟೂರಿಗೆ ಇಡೀ ಫ್ಯಾಮಿಲಿ ಸಮೇತ 3 ಜನ ಮಕ್ಕಳು ಮತ್ತು ಹೆಂಡತಿ, ಗಂಡ ಮತ್ತು ಅದೇ ರೀತಿಯಾಗಿ ಅವ್ರ ತಾಯಿ, ಇಷ್ಟು ಜನರು ಕೂಡ ಬೆಳಗ್ಗೆ ಏನು 8 ಗಂಟೆಗೆ ಅವ್ರ ಊರನ್ನ ಮನೆಯನ್ನು ಕೂಡ HSR ಲೇಔಟ್ ಬಿಟ್ಟಿದ್ರು. ಇಲ್ಲಿಗೆ ಬರೋಷ್ಟೊತ್ತಿಗೆ 11 ಗಂಟೆ ಆಗಿತ್ತು. ನೆಲಮಂಗಲ ಟೋಲ್ ದಾಟಿ ಒಂದು 2 ಕಿಲೋಮೀಟರ್ ಮುಂದೆ ಬಂದಿದ್ದಾರೆ. ಬರ್ತಿದ್ದಂತೆ ಏನು ಮಾಡ್ತಾರೆ, ತುಮಕೂರಿನಿಂದ ವೇಗವಾಗಿ ಒಂದು ಕಂಟೈನರ್ ಬರುತ್ತೆ. ಆ ಕಂಟೈನರ್ ಬಂದು ಬ್ಯಾಲೆನ್ಸ್ ತಪ್ಪಿ ಆ ಬ್ರೇಕ್ ಫೇಲ್ಯೂರ್ ಆಯ್ತು ಅನ್ನೋ ಗೊತ್ತಿಲ್ಲ. ಅವ್ರು ಇದ್ದಕ್ಕಿದ್ದಂತೆ ಇದೇ ಜಾಗದಲ್ಲಿ ಡಿವೈಡರ್ ಅನ್ನ ಆರಿ ಆ ಕಡೆ ಹೋಗಿದೆ. ಆ ಕಡೆ ಹೋಗ್ತಿದ್ದಂತೆ ಬೆಂಗಳೂರು ಕಡೆಯಿಂದ ಒಂದು ಕ್ಯಾಂಟರ್, ಆ ನಂದಿನಿ ಹಾಲಿನ ಒಂದು ಕ್ಯಾಂಟರ್ ಕೂಡ ಐಚರ್ ಗಾಡಿ ಕೂಡ ಬರ್ತಿದೆ. ಆ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದಿದೆ. ಆ ಡಿಕ್ಕಿ ಹೊಡೆದಂತ ರಭಸಕ್ಕೆ ಆ ಡಿವೈಡರ್ಗೆ ಹಿಂದೆ ವೀಲು ಸಿಕ್ಕಿ ಒಂದು ಸ್ಪೀಡ್ ಆಗಿತ್ತಲ್ಲ, ಆ ಒಂದು ಸ್ಪೀಡ್ ಆಗಿದ್ದಾಗ ಏನು ಉಲ್ಟಾ ತಿರುಗಿ ಒಂದು ಕಂಟೈನರು ನೇರವಾಗಿ ಹೋಗಿ ಆ ಒಂದು ಕಾರಿನ ಮೇಲೆ ಬೀಳುತ್ತೆ. ಆ ಕಾರು ಕೂಡ ಏನು 1 ತಿಂಗಳ ಹಿಂದೆ ವೋಲ್ವೋ ಕಾರನ್ನು ಇಡೀ ಫ್ಯಾಮಿಲಿ ಪರ್ಚೇಸನ್ನು ಮಾಡಿದ್ರು ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಿದೆ. ಆ ಫ್ಯಾಮಿಲಿಯಲ್ಲಿ ಆ ತಾಯಿ ಮಗುವನ್ನು ತಪ್ಕೊಂಡು ಕೂತಿರ್ತಾರೆ. ಆ ತಪ್ಕೊಂಡು ಕೂತಿದ್ದಾಗ ಏನು ಕಂಟೈನರ್ ಯಾವಾಗ ಕಾರ್ ಮೇಲೆ ಬೀಳುತ್ತೋ ಆ ಬಿದ್ದಾಗ ಒಂದು ರೀತಿಯಾಗಿ ಅಪ್ಪಚ್ಚಿ ಥರ ಒಂದು ಚಪಾತಿ ಥರ ಅಂಟ್ಕೊಂಡು ಹೋಗುತ್ತೆ. ಅದೇ ರೀತಿಯಾಗಲೂ ಕೂಡ ಒಂದು ಕಾರ್ ಕೂಡ ಸಂಪೂರ್ಣವಾಗಿ ಜಖಮ್ ಆಗುತ್ತೆ. ಆ ಸಂಪೂರ್ಣವಾಗಿ ಜಖಮ್ ಆಗ್ತಿದ್ದಂತೆ ಆ ಕಾರಿನಿಂದಲೇ ಇದ್ದಂಥ ಯಾವುದೇ ಒಂದು ಕುಟುಂಬಸ್ಥರು ಕೂಡ ಆಚೆ ಕೂಡ ಬರೋದಕ್ಕಾಗೋದಿಲ್ಲ. ಯಾಕಂದರೆ ಸಂಪೂರ್ಣವಾಗಿ ಕಂಟೈನರ್ ತುಂಬ ವೆಯ್ಟ್ ಇರುತ್ತೆ. ಆ ಒಂದು ಕಂಟೈನರ್ಲ್ಲೂ ಕೂಡ ಅತ್ಯಂತ ಭಾರವಾದಂಥ ಒಂದು ವಸ್ತುಗಳು ಕೂಡ ಇತ್ತು. ಅದರಲ್ಲೂ ಕೂಡ ಫ್ಲೈಓವರ್ಗೆ ಬಳಸುವಂಥ ಪಿಲ್ಲರ್ಗಳಿತ್ತು ಅಂತಲೂ ಕೂಡ ಒಂದು ಓಪನ್ ಮಾಡಿದಾಗ ನಾನು ಗಮನಿಸಿದಂತೆ ಇತ್ತು. ಈಗ
ಈ ಸಂಬಂಧಪಟ್ಟಂತೆ ಮೊದಲನೇದಾಗಿ ಪವರ್ ಟಿವಿಗೆ ಇದು ಮಾಹಿತಿ ಕೂಡ ಬಂದಿತ್ತು. ಸ್ಥಳದಲ್ಲಿದ್ದಂಥವರು ಶ್ರೀಕಾಂತ್ ಅನ್ನೋರು ನಮಗೆ ವಿಡಿಯೋ ಸಮೇತ ಕಳಿಸಿ, ಸರ್ ಈ ರೀತಿಯಾದಂಥ ದುರ್ಘಟನೆ ಆಗಿದೆ, ತಾವು ದಯವಿಟ್ಟು ಬರಬೇಕು, ಇದಕ್ಕೆ ಟ್ರಾಫಿಕನ್ನು ಕೂಡ ಕ್ಲಿಯರ್ ಮಾಡಬೇಕಂತಂದ್ರು. ಅದೇ ಒಂದು ಪ್ರತ್ಯಕ್ಷ ವರದಿಗಾರರು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಕೇಳೋಣ ಯಾವ ರೀತಿಯಾಗಿ ಈ ದುರ್ಘಟನೆ ನಡೀತು. ಬ್ರದರ್, ತುಂಬ ಧನ್ಯವಾದಗಳು ಮೊದಲನೇದಾಗಿ ಪವರ್ ಟಿವಿಗೆ ಮಾಹಿತಿ ಕೊಟ್ಟಿದ್ದಕ್ಕೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಮೊದಲನೇದಾಗಿ ನಮ್ಮ ಸರ್ಕಾರಕ್ಕೆ ಮನವಿ ಮಾಡಬೇಕು. ಮನವಿ ಮಾಡಿದ್ರೆ, ಯಾಕಂದರೆ ಎಷ್ಟು ಸಲ ಮನವಿ ಮಾಡಿದ್ರು ನಮ್ಮ ಸರ್ಕಾರಕ್ಕೆ ದುಡ್ಡು ಬೇಕಾಗಿರೋದು ಅಷ್ಟೇ ಹೊರತು ಜನಗಳ ಸುರಕ್ಷತೆ ಮತ್ತು ಜನಗಳ ಅದು ಯಾವುದೂ ಕೂಡ ಇವ್ರಿಗೆ ಅವಶ್ಯಕತೆ ಇಲ್ಲ. ಈಗ ಈ ಘಟನೆ ಏನಾಗಿದೆ ಅಂದರೆ ನೋಡಿ, ಇಲ್ಲಿಂದ ಗಾಡಿ ವೇಗವಾಗಿ ಬರ್ತಾ ಇದೆ. ಈ ಡಿವೈಡರ್ ದಾಟಿ ಬಹುಶಃ ಬ್ರೇಕ್ ಫೇಲ್ಯೂರ್ ಆಯಿತೋ ಮತ್ತೊಂದಾಯಿತೋ ಗೊತ್ತಿಲ್ಲ ನಮಗೆ. ಡಿವೈಡರ್ ದಾಟಿ ಕಾರ್ ಫಸ್ಟು ನಂದಿನಿ ವೆಹಿಕಲ್ ಬರ್ತಾಯಿದ್ರು, ಅದ್ರ ಹಿಂದ್ಗಡೆ ಇವ್ರು ಕಾರ್ ಬರ್ತಾಯಿದ್ರು, ಫ್ಯಾಮಿಲಿ ಕಾರು. ಅದು ನಂದಿನಿ ವೆಹಿಕಲ್ ಟಚ್ ಆಗಿ ಮುಂದೆ ಬಿತ್ತು. ಅದ್ರ ಕಾರ್ ಬಂದ್ಬಿಟ್ಟು ಮಧ್ಯದಲ್ಲಿ ಸಿಕ್ಕಾಕೊಂಡು ಆ ಕಂಟೈನರ್ ಹಿಂದೆ ಭಾಗ ಏನಿದೆ ಆ ಭಾಗ ಬಂದು ಕಾರ್ ಮೇಲೆ ಬಿದ್ದರಿಂದ ಎಲ್ಲರೂ ಮೃತಪಟ್ಟಿದ್ದಾರೆ ಸರ್, ಗೊತ್ತಿದೆ. ಅದು ನೋಡ್ತಿರ್ಬೇಕಾದ್ರೆ ಏನು ಅನ್ಸು ನಿಮಗೆ ಘಟನೆ ನೋಡ್ತಿದ್ದಾಗ? ಈ ಘಟನೆ ನೋಡ್ತಾ ಇರ್ಬೇಕಂದ್ರೆ ನಾವು ಸುರಕ್ಷತೆ, ಈಗ ಈ ಡಿವೈಡರ್ ಅಂತ ಈ ಒಳ್ಳೆ ರೋಡಲ್ಲಿ ಒಂದು ನಮ್ಮ ಸರ್ಕಾರಕ್ಕೆ ಡಿವೈಡರ್ ಹಾಕಲಿಕ್ಕೆ ದುಡ್ಡಿಲ್ಲ ಅನಿಸ್ತದೆ. ಅದಕ್ಕೆ ಅನಿಸ್ತದೆ ಸರ್, ನಮಗೆ ದುಡ್ಡಿಲ್ಲ ಅನಿಸುತ್ತೆ ಮೋಸ್ಟ್ಲಿ, ಬಹುಶಃ ಅವರಿಗೆ. ಶರತ್ತು, ಇದೇ ಒಂದು ಸ್ಥಳದಲ್ಲಿ ಕೂಡ ಈ ಒಂದು ದುರ್ಘಟನೆ ನಡೆದಂಥ ಜಾಗ. ಸುಮಾರು 11 ಗಂಟೆಗೆ ಈ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದ ತಕ್ಷಣ ಸ್ಥಳೀಯ ಪೊಲೀಸರು ಕೂಡ ಇಲ್ಲಿ ಸ್ಥಳಕ್ಕೆ ಬರ್ತಾರೆ. ರೂರಲ್ ಎಸ್ ಪಿ ಅಂತ ಸಿ ಕೆ ಬಾಬು ಅವರು ಕೂಡ ಬರ್ತಾರೆ, IG ಅವರು ಕೂಡ ಬರ್ತಾರೆ. ಬಂದು ಇಲ್ಲಿ ಸ್ಥಳೀಯ ನೆರವನ್ನು ತೆಗೆದುಕೊಂಡು ಏನು ಯಾವುದು ಕೂಡ ಏನು ಎರಡೂ ಕಡೆನೂ ಕೂಡ ರೋಡ್ ಸುಮಾರು 10-15 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಆ ತಕ್ಷಣಕ್ಕೆ ಒಂದು ಕ್ರೈನ್ಗಳನ್ನು ಕೂಡ ತರಿಸೋದಕ್ಕೆ ಸಾಧ್ಯವಾಗೋದಿಲ್ಲ, ಅಷ್ಟರ ಮಟ್ಟಿಗೆ ಒಂದು ಟ್ರಾಫಿಕ್ ಕೂಡ ಇಲ್ಲಿ ಕ್ರಿಯೇಟ್ ಆಗಿರುತ್ತೆ. ಆದರೂ ಕೂಡ ಸುಮಾರು 1 ಗಂಟೆ ಒಳಗೆ ಸುಮಾರು 3 ಕ್ರೈನ್ಗಳನ್ನು ಕೂಡ ತರಿಸ್ತಾರೆ. 1-2 ಕ್ರೈನ್ನಲ್ಲಿ ಆ ಒಂದು ಭಾರವಾದಂಥ ಕಂಟೈನರ್ನ ಎತ್ತೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಸುಮಾರು 3 ಕ್ರೈನ್ಗಳನ್ನು ತರಿಸಿ ಕಂಟೈನರ್ನ ಕೂಡ ಎತ್ತಿದ್ದಾರೆ. ಅದೇ ರೀತಿಯಾಗಿ ಕೂಡ ನಂದಿನಿ ಹಾಲಿನ ಗಾಡಿನೂ ಕೂಡ ಅಲ್ಲೇ ಇದೆ. ಆ ನಂದಿನಿ ಹಾಲಿನ ಗಾಡಿಲಿದ್ದಂಥ ಡ್ರೈವರ್ ಕೂಡ ಅಸ್ವಸ್ಥರಾಗಿದ್ದಾರೆ. ಅದೇ ರೀತಿಯಾಗಿ ಕೂಡ ಕಂಟೈನರ್ಲಿದ್ದಂಥ ಡ್ರೈವರ್ ಕೂಡ ಅಸ್ವಸ್ಥರಾಗಿದ್ದಾರೆ. ಹೀಗಾಗಿ ಅವರು ಕೂಡ ರಾಜಸ್ಥಾನದ ಮೂಲದವರು ಅಂತ ಕೂಡ ಗೊತ್ತಾಗ್ತದೆ. ಇನ್ನೊಬ್ಬರು ಆ ನಂದಿನಿ ಹಾಲಿನ ಡ್ರೈವರ್ ಯಾರಂತೂ ಕೂಡ ಇನ್ನೂ ಕೂಡ ಐಡೆಂಟಿಫೈ ಆಗಿಲ್ಲ. ಇನ್ನೂ ಕೂಡ ಕುಟುಂಬದಸ್ಥರು ಕೂಡ ಈಗಾಗಲೇ ಮಾಹಿತಿ ಕೂಡ ಸಿಕ್ಕಿದೆ. ಅವರು ಮಹಾರಾಷ್ಟ್ರ ಭಾಗದಲ್ಲಿರುವಂಥ ವಿಜಯಪುರ ಜಿಲ್ಲೆಯ ಗ್ರಾಮಸ್ಥರು ಅಂತ ಕೂಡ ಗೊತ್ತಾಗ್ತಿದೆ. ಆದರೆ ಇಲ್ಲೇ ಟೆಕ್ ಪಾರ್ಕ್ನಲ್ಲಿ ಕೆಲಸವನ್ನು ಮಾಡಿಕೊಂಡು HSR ಲೇಔಟ್ನಲ್ಲಿ ಕೂಡ ಮಾಡ್ತಿದ್ರು. ಇವತ್ತು ಪಾಪ ಅವರು ಕುಟುಂಬ ಸಮೇತ ವೀಕೆಂಡ್ ಹಾಲಿಡೇನ ಎಂಜಾಯ್ ಮಾಡೋದಕ್ಕೆ, ಕ್ರಿಸ್ಮಸ್ ಹಾಲಿಡೇಗೆ ಫ್ಯಾಮಿಲಿಗೆ ಹುಟ್ಟೂರಿಗೆ ಹೋಗ್ತಾ ಇದ್ರು. ಆದರೆ ಇವತ್ತು ಯಮರಾಯ ಎಲ್ಲ ಒಂದು ಕಡೆ ಇಲ್ಲೇ ಬಂದು ಅವರೆಲ್ಲರೂ ಕೂಡ ಒಟ್ಟಿಗೆ ಕುಟುಂಬಸ್ಥರನ್ನ ಇವತ್ತು ಕರ್ಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಅತಿ ವೇಗ ತಿಥಿ ಬೇಗ ಅಂತಲೂ ಕೂಡ ಒಂದಷ್ಟು ಗಾದೆ ಮಾತನ್ನು ಕೂಡ ಹೇಳ್ತಾರೆ. ಹಾಗಾಗಿ ಯಾರ್ಯಾರಿಗೆ ಯಾವ ರೀತಿಯಾಗಿ ಪ್ರಾಣ ಹೋಗುತ್ತೆ, ಯಾವ ರೀತಿಯಾಗಿ ಯಾವ ಟೈಮಲ್ಲಿ ಯಾರ್ಯಾರಿಗೆ ಈ ರೀತಿಯಾಗಿ ದುರ್ಘಟನೆಗಳಾಗುತ್ತೆ ಹೇಳೋದಕ್ಕಾಗೋದಿಲ್ಲ. ಆದರೂ ಕೂಡ ವಾಹನ ಚಾಲನೆಯನ್ನು ಮಾಡಬೇಕಾದ್ರೆ ಅತ್ಯಂತ ಎಷ್ಟೇ ಜಾಗೃತಿ ಇದ್ರೂ ಕೂಡ ತಪ್ಪೋದಿಲ್ಲ. ಯಾಕಂತಂದರೆ ಕೆಲವೊಂದಷ್ಟು ನಿದ್ದೆ ಮಂಕಲ್ಲಿರ್ತಾರೆ, ಕೆಲವೊಂದಷ್ಟು ಕಡೆ ಬ್ರೇಕ್ ಫೇಲ್ಯೂರ್ ಆಗುತ್ತೆ, ಒಂದಷ್ಟು ಜನ ವೇಗವಾಗಿ ಹೋಗ್ತಾ ಇರ್ತಾರೆ, ಇನ್ನೊಂದಷ್ಟು ಜನ ಅಜಾಗರೂಕತೆಯಿಂದನೂ ಕೂಡ ಚಾಲನೆಯನ್ನು ಕೂಡ ಮಾಡ್ತಿದ್ದಾರೆ. ಆದರೆ ಈಗ ಯಾವ ಕಾರಣದಿಂದ ಈ ರೀತಿಯಾಗಿ ದುರ್ಘಟನೆ ಆಯ್ತಾ ಗೊತ್ತಿಲ್ಲ. ಆದರೆ ಇವತ್ತು ಇಡೀ ಒಂದು ಕುಟುಂಬ ಇವತ್ತು ಪ್ರಾಣವನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣಿದೆ. ಹಾಗಾಗಿ ಅವರ ಸಂಬಂಧಿಕರು ಎಷ್ಟು ನೋವನ್ನು ತಿಂತಾರೆ. ಚಿಕ್ಕ ಮಗು ತಾಯಿ ತಪ್ಪಿಕೊಂಡಿರ್ತಾರೆ, ಆ ತಪ್ಪಿಕೊಂಡಿರೋಂಥ ತಾಯಿ ಮಗು ಎಲ್ಲರೂ ಕೂಡ ಇದೇ ರೀತಿಯಾಗಿ ಸ್ಲೋ ಆಗಿ ಒಂದು ನೆಲದ ಮೇಲೆ ಮಲ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಇದೆ. ಶರತ್, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.